ಅಭಿಮಾನಿಗಳೇ, ಸಹೋದರ ಸಹೋದರಿ, ಭಗವಾನ್ ಬುದ್ಧ ಜಯಂತಿ ಆಚರಣೆ ಸಂದರ್ಭದಲ್ಲಿ ಇದರಿಗೆ ಅವರು ಹಾಕಿದ್ರು ಯಾರು ಸಾಧ್ಯ ಹೊರತುಗಳು ಈ ಭಾಗದಾಗ ನಿಲ್ತೀರಿ, ಈ ಭಾಗದಾಗ ನಿಲ್ತೀರಿ. ಬುದ್ಧನ ಅಭಿಮಾನಿಗಳಿಗೆಲ್ಲ ನಾನು ಅಭಿನಂದನೆ. ಯಾಕೆಂದ್ರೆ ನಾವು ಸರ್ಕಾರದವರು ಜಯಂತಿ ಮಾಡ್ತಾ ಇದ್ದೇವಲ್ಲ, ಆ ಜಯಂತಿ ಮಾಡುವಾಗ ಯಾರ್ಯಾರು ಜಯಂತಿ ಮಾಡ್ತೀವಿ ಅವರು ಯಾವ ಜಾತಿಯವರು ಅಂತ ಜನ ತಿಳ್ಕೊಂಡಾರ. ಅವ್ರು ಯಾವ ಜಾತಿಗೆ ಸಂಬಂಧಪಟ್ಟವರಲ್ಲ ಅವರು. ಆದ್ರೆ ಒಬ್ಬೊಬ್ಬರನ್ನ ಜಾತಿಯವರು ಕಾಂಟ್ರಾಕ್ಟ್ ತಗೊಂಡ್ಬಿಡ್ತಾರೆ. ಅವ್ರೇನು ತಿಳ್ಕೊಂಡಾರ, ಅವ್ರು ಮಾತ್ರ ನಮಗೆ ನೋಡಕ್ ಸಿಗ್ತಾರೆ. ಆದರೆ ಈ ಬುದ್ಧನ ಜಯಂತಿಯ ಈ ದಿವಸ ಎಷ್ಟು ಮಂದಿ ಬುದ್ಧಿಸ್ಟಿದ್ರೆ ನಾನೇನು, ಆದರೆ ಆ ಧರ್ಮ ಎಲ್ಲವನ್ನ ಬದಿಗಿಟ್ಟು ಬುದ್ಧನ ಬಗ್ಗೆ ತಿಳಿಬೇಕು, ಆಲಿಸ್ಬೇಕು, ಗೌರವಿಸ್ಬೇಕು, ಆ ಬುದ್ಧನ ನೋಡಿ ಪ್ರೇರಣೆ ಪಡಿಬೇಕು ಅಂತ ಹೇಳಿ ಏನಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೆ ನನ್ನ ಹಾರ್ದಿಕ ಅಭಿನಂದನೆ. ಈ ಕಾರ್ಯಕ್ರಮವನ್ನು ಇಷ್ಟು ವಿಜೃಂಭಣೆಯಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಸೇರುವ ಏನು ಉತ್ತಮವಾಗಿರ್ತಕ್ಕಂಥ ಸರ್ಕಾರದ ಕಾರ್ಯಕ್ರಮದ ಮೂಲಕ ಜನರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ DDC ದುರ್ಗೇಶ್ ಅವರಿಗೆ, ಕನ್ನಡ ಸಂಸ್ಕೃತಿ ಇಲಾಖೆಯ ಬಸವರಾಜ್ ಪೂಜಾರ್ ಅವರಿಗೆ, ಪೊಲೀಸ್ ವರಿಷ್ಠಾಧಿಕಾರಿ ಜೋಹನ್ ಅವರಿಗೆ, ಜಿಲ್ಲಾ ಪಂಚಾಯಿತಿಯ ಹಿರಿಯ ಅಧಿಕಾರಿ ಮಂತ್ರಿಜ್ ಅವರಿಗೆ, ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಎಲ್ಲರಿಗೆ ನಾನು ನಿಮ್ಮೆಲ್ಲರ ಪರವಾಗಿ, ನೆರವಿನವರ ಪರವಾಗಿ, ಸರ್ಕಾರದ ಪರವಾಗಿ ಅವರು ವಿಶೇಷವಾದ ಅಭಿನಂದನೆಯನ್ನು. ಬಂಧುಗಳೇ, ಭಗವಾನ್ ಬುದ್ಧ ಅಂದುಕೊಳ್ಳಿನ ನಮ್ಮ ಕಣ್ಣಿಗೆ ಬರೋದು, ನಮ್ಮ ತಿಳುವಳಿಕೆಗೆ ಬರೋದು ಏನು ಕಣ್ಣು ಮುಚ್ಚಿಕೂತ ಆ ಬುದ್ಧ ನಮ್ಮೆಲ್ಲರಿಗೆ ಏಕಾಗ್ರತೆ ಬಗ್ಗೆ ಸಂದೇಶ ನೀಡ್ತಾ ಇದ್ದಾನೆ, ಶಾಂತಿ ಬಗ್ಗೆ ಸಂದೇಶ ನೀಡ್ತಾ ಇದ್ದಾನೆ, ಸಮಸಮಾಜವನ್ನು ನಿರ್ಮಾಣ ಮಾಡಿ ಸರ್ವರೂ ಒಂದು, ಗಂಡು ಹೆಣ್ಣು ಭೇದ ಇಲ್ಲ, ಶ್ರೀಮಂತ ಬಡವ ಭೇದ ಇಲ್ಲ, ಶ್ರೇಣೀಕೃತ ವರ್ಗ ವ್ಯವಸ್ಥೆಯ ತಳ ಸಮಾಜ ಮೇಲ್ ಸಮಾಜ ಎನ್ನುವಂತ ಭೇದ ಇಲ್ಲ. ಎಲ್ಲ ಮಾನವರು ಒಂದು ಅನ್ನುವಂಥ ಆ ಸಂದೇಶ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬುದ್ಧ ನಮಗೆ ದೊಡ್ಡ ಸಂದೇಶ ಜಗತ್ತಿನಾದ್ಯಂತ ಏನಾದ್ರೆ ಕೊಟ್ಟಿದ್ದಾರೆ. ಬುದ್ಧ ಗದಗಿಗೆ ಸೀಮಿತ ಆಗಿಲ್ಲ, ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ, ಭಾರತಕ್ಕೆ ಸೀಮಿತ ಆಗಿಲ್ಲ, ಬುದ್ಧ ಏಷ್ಯಾ ಖಂಡಕ್ಕೆ ಸೀಮಿತ ಆಗಿಲ್ಲ, ಯಾವುದೇ ಖಂಡಕ್ಕೆ ಸೀಮಿತ ಆಗಿಲ್ಲ. ಜಗತ್ತಿನಲ್ಲಿ
ಒಂದು ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿಯಾಗಿ, ಸಾತ್ವಿಕ ಶಕ್ತಿಯಾಗಿ, ಶಾಂತಿ ಮಂತ್ರದ ಮೂಲ ತತ್ವವನ್ನು ಪ್ರೇರೇಪಿಸುವಂಥ ಮಹಾನ್ ಶಕ್ತಿಯಾಗಿ ಜಗತ್ತಿನಾದ್ಯಂತ ಬೆಳೆದಿರ್ತಕ್ಕಂಥ, ಜಗತ್ತಿನಾದ್ಯಂತ ಸ್ಥಾಪಿತರಾಗಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಭಗವಾನ್ ಬುದ್ಧ ಅಂತ ಹೇಳೋದು ಅತಿಶಯೋಕ್ತಿ. ಅಂತ ಬುದ್ಧ ಇವತ್ತು ಎಂದಿಲ್ಲದಂತೂ ಇದು ಯಾವಾಗೋ ಅವಶ್ಯ ಅಂತ ಅನಿಸಿರ್ಲಿಲ್ಲ, ಅಷ್ಟು ಅವಶ್ಯಕತೆ ಇವತ್ತು ನಾವೆಲ್ಲರೂ ಅದನ್ನ ಬಯಸ್ತಾ ಇದ್ದೀವಿ. ಬುದ್ಧ is more relevant today than what he was during his times. ಅವತ್ತಿಗಿಂತ ಇವತ್ತು ಹೆಚ್ಚು ರಿಲೆವೆಂಟ್, ಇವತ್ತು ಅತ್ಯಂತ ಪ್ರಸ್ತುತ. ನೀವು ಟಿವಿ ಹಚ್ಚಿರಿ, ನಿಮಗೆ ಗೊತ್ತಾಗಲ್ಲ ಸಿನಿಮಾ ಹಚ್ಚಿದ್ರು ಯುದ್ಧ ನಡೆಯೋದು ಅಂತ ಹೇಳಿ ಒಂದು ಮಿಸೈಲ್ ಹಿಂಗೆ ಹೋಗ್ತಿರ್ತೀಯ, ಅದನ್ನ ಮತ್ತೊಂದು ದೇಶದವ್ರು ಅದಕ್ಕೆ ಇಂಟರ್ಸೆಪ್ಟ್ ಮಾಡ್ತಿರ್ತಾರ, ಅದರ ಹೊಡೆದು ಕೆಡವಿರ್ತಾರೆ. ಜಗತ್ತಿನಲ್ಲಿ ನಡೆದಿರ್ತಕ್ಕಂಥ ಯುದ್ಧದಿಂದ ಅಮೆರಿಕ ರಾಷ್ಟ್ರ ಒಂದಕ್ಕೆ 40 ಲಕ್ಷ ಕೋಟಿ ಡಾಲರ್ಗಳಷ್ಟು, 40 ಲಕ್ಷ ಕೋಟಿ ಡಾಲರ್ಗಳಷ್ಟು ಯುದ್ಧದಿಂದ ಹಾನಿಯಾಗಿದೆ. ನಿಮ್ದು ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಇದು ಒಂದು ದೇಶದ್ದು, ಅಮೆರಿಕ ರಾಷ್ಟ್ರದ್ದು. ಇದೇ ಪ್ರಮಾಣದೊಳಗ ಲೆಬನಾನ್ ದುಃಖಾನ ಆಗಿದೆ, ಇಸ್ರೇಲ್ ದುಃಖಾನ ಆಗಿದೆ, ಇರಾನ್ ದುಃಖಾನ ಆಗಿದೆ. ಅನೇಕ ರಾಷ್ಟ್ರಗಳು, ಅದು ದುಬೈ ಇರಲಿ, ಶಾರ್ಜಾ ಇರಲಿ, ಅನೇಕ ಬೇರೆ ಬೇರೆ ಸಣ್ಣ ಸಣ್ಣ ದೇಶಗಳಲ್ಲಿ ಈ ಹಾನಿ ನಮಗೆ ಭಾರಿ ಅಲ್ಲ, ಆಶ್ಚರ್ಯ ನೋವು ತಂದೈತೆ ಅಲ್ಲ. ಅವರು ಎದಕ್ಕೆ ತಯಾರು ಮಾಡಿದ್ರು? ಒಂದು 36,000 ಕೋಟಿ ಡಾಲರ್ನ ಒಂದು ವಿಮಾನ, ಒಂದು ಸಣ್ಣದ ಒಂದು 10-20 ಲಕ್ಷ ರೂಪಾಯಿದ ದ್ರೋಣದ ಕಾರಣಕ್ಕೆ ಅದನ್ನು ಉಡಾಯಿಸ್ಬಿಟ್ಟು 36,000 ಕೋಟಿ ಡಾಲರ್ ಅದರಿಂದ ನಮಗ ಯಾರು ಆಸ್ತಿ ಯಾರು ಹೊಡೆದ್ರು ಅಷ್ಟೇ ನಮಗೆ. ಯಾಕಂದ್ರೆ ಅವ ಆ ವಿಮಾನ ತಂದಿದ್ದನು ಹೆಂಗೆ ಹೆಚ್ಚು ಜನರು ನಂಗೆ ಕೊಡಬಹುದು ಅಂತೇಳಿ ಆ ಕಾರಣಕ್ಕೆ ತಯಾರು ಮಾಡಿದ್ದ. ಇವನು ತಯಾರು ಮಾಡಿದ್ದು ಅಂತ ಯಾವ ಬರ್ತಾವ ಅವ್ನು ಹೊಡೆಯಕ್ಕೆ ತಯಾರು ಮಾಡಿದ್ದೆ. ಒಂದು ವಿಷಯನ ಒಂದು ವಿಷಯನ ಪ್ರಶ್ನೆ ಹಾನಿ ಅಲ್ಲ, ಅವ್ರ ತಲೆಯಾಗಿ ಹೆಂಗೆ ಹುಡಾದವ್ ನೋಡ್ರಿ. ಇವನ್ ಬರ್ಬೇಕು, ಅವನ್ ಬರ್ಬೇಕು, ಆ ದೇಶದ ಅಧ್ಯಕ್ಷರಿಂದ ಬರ್ಬೇಕು, ಹಿಡ್ಕೊಂಡು ಬರ್ಬೇಕು, ಅವನ ಹೆಂಡತಿ ಹಿಡ್ಕೊಂಡು ಬರ್ಬೇಕು, ಅವನ ಮಗನ ಹಿಡ್ಕೊಂಡು ಬರ್ಬೇಕು. ದೊಡ್ಡ ದೊಡ್ಡ ರಾಷ್ಟ್ರಗಳು, ಯಾವ ರಾಷ್ಟ್ರಗಳು ನಮ್ಮನ್ನ ನೀವು ಪಾಲನ ಮಾಡ್ರಿ ಅಂತ ಹೇಳ್ತಾರ ಜಗತ್ತಿಗೆ. ಅವ್ರು ಹೇಳ್ತಾರ ಅಷ್ಟೇ ಅಲ್ಲ, ಅನೇಕ ರಾಷ್ಟ್ರಗಳು, ಅನೇಕ ಕಷ್ಟ ನಾಯಕರು ಅವರು ಸಲಾಮು ಹೊಡಿತಾರೆ. ಅಂತ ಸಂದರ್ಭದೊಳಗ ಅಂತ ದೊಡ್ಡ ದೊಡ್ಡ ರಾಷ್ಟ್ರಗಳು ಇವತ್ತು ಹೆಂಗ್ ನಡ್ಕೊಳಕ ನೋಡ್ರಿ. ನಾವು ನೋಡ್ರಿ, ದೇಶ ಇಷ್ಟೆಲ್ಲ ವೈವಿಧ್ಯತೆಗಳಿದ್ರು ಸಹಿತ ಎಲ್ಲ ಸಮಾಜ, ವರ್ಗ, ಜಾತಿ, ಪಂಥ, ಗಂಡು ಹೆಣ್ಣು ಎಲ್ಲರೂ ಕೂಡಿ
ಆ ಬುದ್ಧರ ಆ ಶಾಂತ ಪುತ್ಥಳಿಯ ಎದುರಿಗೆ ಗೌರವದಿಂದ ಕಣ್ಮುಚ್ಚಿ ಶಾಂತಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಅಮೆರಿಕದ ಅಧ್ಯಕ್ಷ ಏನ್ ಮಾಡ್ತಾನೆ, ನೀವು ನಿನ್ನೆ ಪೇಪರ್ ಓದಿದೆ ಅಂತ ತಿಳ್ಕೊಂಡೇನೆ, ನಿನ್ನೆ ಟಿವಿ ನೋಡಿದೆ ಅಂತ ತಿಳ್ಕೊಂಡಿದ್ದೆ. ನಮ್ಮ ಭಾರತದ ಪ್ರಧಾನಿ ಯಾರ ಇದ್ರೆ ಏನ್ ಮಾಡೋದು ಅಂತಿದ್ದು ಅವ್ರ ಕೈ ಮುಂದೆ ಫೋಟೋ ಬರ್ತೈತಿ. ಅವ್ರು ಯಾರ್ಯಾರ ಸಲಾಮ್ ಮಾಡಿದ್ರೆ ಸಲಾಮನ್ನ ಫೋಟೋ ಬರ್ತೈತಿ, ಯಾರ್ಯಾರ ಮಾರಿ ಹಾಕಿ ಫೋಟೋ ಬರ್ತೈತಿ, ಯಾರ್ಯಾರ ಫೋಟೋ ಬರ್ತೈತಿ. ಬಿಳಿ ಪಾರಿವಾಳ ಹಾಕಿಬಿಟ್ಟು ಶಾಂತಿಗಾಗಿ ಘೋಷಣೆ ಮಾಡುವುದನ್ನು ನೋಡ್ತೇವೆ. ಜವಾಹರ್ಲಾಲ್ ನೆಹರು ಅಂತ ಜವಾಹರ್ಲಾಲ್ ನೆಹರು ಜಗತ್ತಿನ ಪಂಚಶೀಲ ತತ್ವಗಳನ್ನ ಶಾಂತಿ ಮಂತ್ರಗಳನ್ನ ಬೋಧಿಸಿದರು. ನಮ್ಮ ದೇಶದ ಪಂಚಶೀಲ ತತ್ವಗಳನ್ನ ಯುಎನ್ಒದಲ್ಲಿ ಹೇಳಿದಾಗ ಆ ಚಪ್ಪಲಿ ಹೊಡೆಯುವುದು ನಿಲ್ಲಾಕ 3-4 ನಿಮಿಷ, ಚಪ್ಪಲಿ ಹೊಡೆಯುವುದು ನಿಲ್ಲಾಕ 3-4 ನಿಮಿಷ ಅಲ್ಲ. ಜಗತ್ತಿನ ಶಾಂತಿ ಮಂತ್ರವನ್ನ, ಸಕಾರಾತ್ಮಕ ಮಂತ್ರವನ್ನ, ರಚನಾತ್ಮಕ ಮಂತ್ರವನ್ನ ಒಪ್ಕೊಂಡು. ಆದರೆ ನೀವು ನಿನ್ನೆ ನೋಡಿದ್ರಿ ಪೇಪರ್ ಬ್ಯಾಗ್ ಫೋಟೋ, ಮಸೂತಿ ಎಲ್ಲ ನೋಡಿರ್ತಾರ. ಟ್ರಂಪ್ ಬಂದು ಬಂದೂಕ್ ಹಿಡ್ಕೊಂಡು ಆಟದ ಬಂದೂಕ್ ಅದೇ ಮಾಡ್ತೀವಿ. ಬಂದೂಕ್ ಹಿಡ್ಕೊಂಡು, ಕೊಟ್ಟೆ ಹಿಡ್ಕೊಂಡು, ಹುಡುಗರು ಹಿಡ್ಕೊಂಡು ಫೋಟೋ ತೆಗಿತಾನೆ ಅಂತಾರೆ. ಯಾರು ಇದು ಮಾಡ್ಬೇಕು ಅಂತ ಈ ದೊಡ್ಡ ದೇಶದ ಈ ಅಧ್ಯಕ್ಷ ಬಂದೂಕ್ ಹಿಡ್ಕೊಂಡು ಫೋಟೋ ತೆಗಿತಾರೆ. ಬಂದೂಕ್ ಬೇಕಾಗಿಲ್ಲ ಟ್ರಂಪ್ ನಿಮಗೀಗ, ಬೇಕಾಗಿದ್ದು ಶಾಂತಿ ಮಂತ್ರ. ಜಗತ್ತಿಗಿರೋದು ಬುದ್ಧನ ಶಾಂತಿ ಮಂತ್ರ. ಅಂತ ದೊಡ್ಡ ಶಾಂತಿಯನ್ನೇ ನೀಡಿದಂತ ಬುದ್ಧ ನಿಜವಾಗಿಯೂ ನಮ್ಮ ದೇಶದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪ್ರೇರಣೆ, ಸ್ಫೂರ್ತಿಯನ್ನು ನೀಡಿದೆ. ಇವತ್ತೇನು ಸಂವಿಧಾನ ಇದೆ, ಆ ಸಂವಿಧಾನ ಬೇರೆ ಯಾವುದೂ ಅಲ್ಲದು. ದಮ್ ಅಂದ್ರೆ ಆ ತಿರುಳು ಏನಿದೆ, ಆ ತಿರುಳಿನ ಮೂಲ ಮಂತ್ರವೇ ನಮ್ಮ ಸಂವಿಧಾನ. ಏನು ಸಂವಿಧಾನವನ್ನು ಕೊಟ್ಟಿದ್ದಾರೆ, ನಮ್ಮ ಸಮಾಜ ನಿರ್ಮಾಣ, ಬುದ್ಧನ ಶೋಷಣೆ ಮುಕ್ತ ಸಮಾಜವನ್ನ, ಬುದ್ಧನ ಆ ಸಮಾನತೆಯನ್ನು, ಬುದ್ಧನ ಆ ಗೌರವ ಹಾಗೂ ಸ್ವಾಭಿಮಾನದ ಪ್ರತಿಷ್ಠೆಯನ್ನು ಎತ್ತಿ ಹಿಡಿಯುವಂಥ ಆ ಸಂವಿಧಾನ ಬುದ್ಧನ ಪ್ರೇರಣೆ, ಬುದ್ಧನ ಜೊತೆಗೆ ಬಸವನ ಪ್ರೇರಣೆ, ಅದರ ಜೊತೆಗೆ ಗಾಂಧೀಜಿಯವರ ಪ್ರೇರಣೆ ಅಂತ ಮಹಾನ್ ಕ್ಷೇತ್ರಗಳಿಲ್ಲವು. ಆ ಕ್ಷೇತ್ರಗಳ ಮೂಲಕ ಸಂವಿಧಾನ ನಮ್ಮದಾಗಿದೆ. ಆ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಅಂಬೇಡ್ಕರ್ ಬುದ್ಧನ ಸಂಪೂರ್ಣ ನಿಜವಾಗಿ ನಮ್ಮ ದೇಶದಲ್ಲಿ ಒಂದು ಕ್ರಾಂತಿಗೆ ಕಾರಣ. ಬುದ್ಧನ ಬಗ್ಗೆ ಬಹಳ ಕಡಿಮೆ ಯಾರು ಕೇಳ್ತೀವಿ, ಏನ್ರಿ ಬುದ್ಧನ ಬಗ್ಗೆ ಎಷ್ಟು ಓದಿರಿ ಅಂತಂದ್ರೆ ಓದಿರಿ ಬುದ್ಧ ಚರಣ ಗಚ್ಚಾಮಿ, ಮುಂದೆ ಇಲ್ಲ ಮುಗಿತ. ಬುದ್ಧನ ಸಾಹಿತ್ಯ ಅಥವಾ ಬುದ್ಧನ ಮಾರ್ಗದರ್ಶನವನ್ನು ಅನುಸರಿಸಿ ಏನು ಸಾಹಿತ್ಯ ರಚನೆ ಆಗಿದೆ, ಆ ಸಾಹಿತ್ಯ ಓದಿದ್ರೆ ಪುಳಕಿತ ಆಗ್ತಿದ್ರು.
ನಮ್ಮ ಕನ್ನಡದಲ್ಲಿ ಸಾಕಷ್ಟು ಸಾಹಿತ್ಯ ರಚನೆ ಆಗಿದೆ. ವಚನ ಸಾಹಿತ್ಯದ ಮೂಲಕ ಕನ್ನಡ ಸಾಹಿತ್ಯ ಪ್ರೀತವಾಗಿದೆ. ದಾಸರ ಪದ್ಯದ ಮೂಲಕ ಸಮಾಜಕ್ಕೆ ಆಸ್ತಿಯಾಗಿದೆ. ಆದರೆ ಬುದ್ಧನ ಪ್ರೇರಣೆ ಮೂಲಕ ಬಂದಿರತಕ್ಕಂಥ ಸತ್ಯ ಉದಾಹರಣೆಗಳನ್ನ ಕೊಡ್ತಾರೆ. ಅಂತ ಉದಾಹರಣೆಗಳು ನೀವು ಕನ್ನಡ ಸಾಹಿತ್ಯದೊಳಗ ಕಾಣೋದಕ್ಕೆ ಸಿಗುತ್ತಿಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಪರಿಣಾಮಕಾರಿ ಸಾಹಿತ್ಯವನ್ನು ಬುದ್ಧ ಪ್ರೇರಣೆಯ ಸಾಹಿತ್ಯ ಇವತ್ತು ದೊರೆತಿದೆ. ಬಹುಶಃ ಮಾನ್ಯರಾಗಿರ್ತಕ್ಕಂಥ ಪ್ರೊಫೆಸರ್ ಸತೀಶ್ ಪಾಸ್ ಅವರು ಅವುಗಳ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲಿರ್ತಾರೆ ಅಂತ ಭಾವಿಸ್ತೀನಿ. ನೋಡಿ, ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಎಲ್ಲ ಜಯಂತಿಗಳನ್ನ ಆಚರಿಸೋದಕ್ಕೆ ಅವಕಾಶ ಮಾಡಿತು. ಆಚರಿಸುವುದಕ್ಕೆ ಅವಕಾಶ ಬರೇ ಶ್ರೇಣೀಕೃತ ವರ್ಗ ವ್ಯವಸ್ಥೆಯೊಳಗೆ ಮ್ಯಾಲಿರುವವರು ಮಾತ್ರ ಅವರವ್ರ ಗುರುಗಳ ಜಯಂತಿ ಆಚರಣೆ ಮಾಡ್ತಾರೆ. ಎಲ್ಲ ಧರ್ಮ ಎಲ್ಲ ನೀಡಿದ್ರು ಅವರ ಜಯಂತಿಗಳ ಆಚರಣೆ. ಹಾಗಾಗಿ ನಾವು ನಿರ್ಣಯ ಮಾಡಿದ್ವಿ, ಕರ್ನಾಟಕಕ್ಕೆ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಇವರೆಲ್ಲ ಭಾರಿ ಪ್ರಮುಖವಾಗಿರ್ತಕ್ಕಂಥವ್ರು. ಬಸವಣ್ಣವ್ರನ್ನ ನಮ್ಮ ಸಾಮಾಜಿಕ ನಾಯಕನನ್ನಾಗಿ ಮಾಡಿ, ಸಾಂಸ್ಕೃತಿಕ ನಾಯಕನನ್ನಾಗಿ, ಅಂಬೇಡ್ಕರ್ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವ ನೀಡಿ ಅವರ ಹೆಸರಿನಲ್ಲಿ ವಿಶ್ವವಿದ್ಯಾಲಯವನ್ನೇ ಪ್ರಾರಂಭಿಸಿದರು. ಬುದ್ಧರ ಬಗ್ಗೆ ಸಾಕಷ್ಟು ಕೆಲಸ ನಮ್ಮ ರಾಜ್ಯದಲ್ಲಿ ಅಲ್ಲಿ ಆಗಿದೆ. ನನ್ನ ಸ್ನೇಹಿತರು ಬಸವಣ್ಣವರು ಸಾಕಷ್ಟು ಸೇವೆ ಗದಗ ಜಿಲ್ಲೆಯಲ್ಲಿ ಆಗಿದೆ. ನಾವು ದೊಡ್ಡ ಸ್ಟ್ಯಾಚ್ಯೂನ ನಿಲ್ಲಿಸೋದ್ರ ಮೂಲಕ ಗದಗಿಗೆ ಸ್ಥಾಪಿಸಿ ಪ್ರತಿ ಏಪ್ರಿಲ್ 14, ಡಿಸೆಂಬರ್ 6 ಆ ಪುತ್ರಿಗೆ ಮಾಲೆ ಹಾಕೋದಲ್ಲ, ಮತ್ತು ಅವ್ರ ಹೆಸರಿದ್ದಂಥ ದೊಡ್ಡ ಸಾಂಸ್ಕೃತಿಕ ಭವನಕ್ಕೆ ಬಂದು ಮತ್ತೆ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂಬೇಡ್ಕರ್ ಭವನದೊಳಗೆ. ಆದರೆ ಭಗವಾನ್ ಬುದ್ಧರ ಬಗ್ಗೆ ನಮ್ಮಲ್ಲಿ ಸ್ಮಾರಕಗಳಿಂದ ನಾವೆಲ್ಲ ಪ್ರೇರಣೆ ಮಾಡಬೇಕಂದ್ರೆ, ಪ್ರೇರಣೆ ಪಡಿಬೇಕು ಅಂದರೆ ತಕ್ಷಣ ಸ್ಥಳಗಳಿಲ್ಲ. ಗದಗಿಗೆ ಒಂದು ಕೊರತೆ ಇದೆ. ಬುದ್ಧ, ಬಸವ, ಅಂಬೇಡ್ಕರ್ ಇವೆಲ್ಲ ಪ್ರೇರಣೆಗಳಿರ್ತಕ್ಕಂಥದ್ದು. ಗಾಂಧೀಜಿಯವರ ಪ್ರೇರಣೆಗಾಗಿ ಸಾಬರಮತಿ ಆಶ್ರಮ ಸ್ಥಾಪನೆ ಮಾಡಿದ್ದಾರೆ. ಬಗ್ಗೆ ವಿಶೇಷ ಅಭಿಮಾನ ಇದ್ದರೂ ಕಾಡ್ತಿತ್ತು. ನನಗೂ ಮನಸ್ಸಿನಲ್ಲಿ ಆಗಾಗ ಕಾಡ್ತಿತ್ತು. ನಾನು ಒಂದು ಅತ್ಯಂತ ಸಂತಸದ ಸುದ್ದಿಯನ್ನು ಇವತ್ತು ಬುದ್ಧನ ಈ ಜಯಂತಿ ಉತ್ಸವದ ಸಂದರ್ಭದಲ್ಲಿ ಹಂಚಿಕೆ ಮಾಡಿಕೊಂಡಿದ್ದೀನಿ. ನಮ್ಮ ಗದಗಿಗೆ ಬುದ್ಧ ವಿವಾಹವನ್ನು 10 ಕೋಟಿ ರೂಪಾಯಿ ಮಂಜೂರಿ ಪಡೆದಿದ್ದೇವೆ. 3 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆಯಾಗಿ ದುರ್ಗೇಶ್ ಅವರ ವ್ಯಾಪ್ತಿಯೊಳಗೆ ಆ ಹಣ ಬಂದು ನಮ್ಮ ಮೆಡಿಕಲ್ ಕಾಲೇಜಿನ ಈ ಕಡೆ ಆ ಗುಡ್ಡದ ಮೇಲೆ ಬುದ್ಧ ವಿಹಾರ ಸ್ಥಾಪನೆ ಆಗೋದಕ್ಕೆ ಅಗತ್ಯವಾಗಿರ್ತಕ್ಕಂಥ
ಪ್ಲ್ಯಾನು ಅದು ಸಿದ್ಧ ಆಗ್ತಾ ಇದೆ. ಇನ್ನೇನು ತಿಂಗಳು ಒಳಗೆ ಅದರ ಕಟ್ಟಡದ ಕೆಲಸ ಪ್ರಾರಂಭ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ತಿಳಿಸಿ ಸಂತೋಷವನ್ನು ಹಂಚಿಕೆ ಮಾಡಿಕೊಳ್ಳುವುದರ ಜೊತೆಗೆ ಬುದ್ಧನ ಸಾಹಿತ್ಯವನ್ನು ಓದೋದಕ್ಕೆ ಪ್ರಾರಂಭ ಮಾಡಿ. ಮೊದಲು ನಮಗೆ ಆ ಶಬ್ದಗಳ ಭಾಳ ಹೊಸವಾಗೋದು. ದಮ್ಮ ಮೊದಲಿರಲಿ, ದಚ್ಚಮಿ ಅಂದರೆ ಇರಲಿ, ಈ ಶಬ್ದಗಳ ನಮಗೆ ಗೊತ್ತಿರಲಿಲ್ಲ. ನಾವು ಬುದ್ಧ 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 ಅಂತ 70 ವರ್ಷ ಅಂತಿದ್ದೀವಿ ನಾವು. ಆದರೆ 72ನೇ ವರ್ಷದವರೆಗೆ ನಾನು ಬುದ್ಧಂದು ಒಂದು 10 ಪೇಜಸ್ ಓದಿರಲಿಲ್ಲ. ಆ ಟೆಕ್ಸ್ಟ್ ಬುಕ್ನಾಗ ಏನು ಬಂದಿತ್ತು ಅಷ್ಟೇ. ಆದರೆ ಒಮ್ಮೆ ನಿಮ್ಗೆ ಅದರಲ್ಲಿ ಆಸಕ್ತಿ ಬಂದರೆ ಬಹುದೊಡ್ಡದಾಗಿರ್ತಕ್ಕಂಥ ಪ್ರೇರಣೆ ನಮಗೆ ತೋರಿಸೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಅದರಲ್ಲೂ ವಿಶೇಷವಾಗಿ ಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿದ್ದೇವೆ. ಆ ಒಂದು ಕಾರಣ ತಾವು ಬುದ್ಧನ ಸಾಹಿತ್ಯವನ್ನು ಓದೋದಕ್ಕೆ ಪ್ರಾರಂಭ ಮಾಡಿ ನಮ್ಮ ಪ್ರಬಂಧಗಳನ್ನು ಇವತ್ತು ಹಂಚಿಕೆ ಮಾಡ್ತಾರೆ. ಮುಂದಿನ ವರ್ಷ ಏನು ಬುದ್ಧನ ಭಕ್ತರಿದ್ದೀರಿ, ಈ ಸಂಘಟನೆ ಯಾರು ಮಾಡ್ತೀರಿ, ಬುದ್ಧನ ಜಯಂತ್ಯೋತ್ಸವವನ್ನು ಮುಂದಿನ ವರ್ಷ ಆಚರಣೆ ಮಾಡುವಾಗ ಈ ಸತೀಶ ಇದೊಂದು ಕಾರ್ಡ್ ಕೊಡೋದ ಒಂದು ಉತ್ತಮವಾಗಿರ್ತಕ್ಕಂಥ ಮಕ್ಕಳಿಗೂ ತಿಳಿಯಬಹುದಾಗಿರ್ತಕ್ಕಂಥ ಕನಿಷ್ಠ 100 ಪುಟಗಳ ಪುಸ್ತಕ ನಮ್ಮ ಗದಗಿನಲ್ಲಿ ಪ್ರಕಟ ಆಗಲಿ, ಬಿಡುಗಡೆ ಆಗಲಿ ಅಂತೇಳಿ ಹಾರೈಸಿ ಮಕ್ಕಳು